Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ರೀಸೆಂಟಾಗಿ IPL ಆದಂಥ ಡೆವಲಪ್ಮೆಂಟ್ಸ್ಗಳೆಲ್ಲ ನೋಡಿರ್ತೀರಾ. CSK ಏನೇನು ಆಯಿತು ಅಂತ. CSK ಆಗ್ತಂಥ ಪೋಸ್ಟು, ರವಿ ಅಶ್ವಿನ್ ಕೊಟ್ಟಂಥ ಸ್ಟೇಟ್ಮೆಂಟಿಗೆ ಆ್ಯಂಡ್ ರವಿ ಅಶ್ವಿನ್ ಮತ್ತೆ ಅದ್ರ ಬಗ್ಗೆ ಮಾತಾಡಿರುವಂಥದ್ದು, ಜೊತೆಗೆ CSK ಮಾಜಿ ಪ್ಲೇಯರ್ಸ್ಗಳೆಲ್ಲ ಇದ್ರ ಬಗ್ಗೆ ಮಾತಾಡ್ತಾ ಇರೋವಂಥದ್ದು. ಸೊ ಎಲ್ಲ ಒಂದೊಂದೇ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಆ್ಯಂಡ್ ಸ್ವಲ್ಪ ಜನ ಅಶ್ವಿನ್ ಏನು ಇದೆಲ್ಲ ಡೆವಲಪ್ಮೆಂಟ್ಗಳೆಲ್ಲ ನೋಡ್ತೊಂಡ್ರೆ CSK ಇದನ್ನು ಸೀರಿಯಸ್ ಆಗಿ ತೊಗೊಂಡು ಅವ್ರ ಮೇಲೆ IPL ಗವರ್ನಿಂಗ್ ಕೌನ್ಸಿಲ್ಗೆ ಹಾಕಂಗೆ ಕೊಟ್ಬಿಟ್ಟು ಇವ್ರನ್ನ ಬ್ಯಾನ್ಗಿನ್ ಮಾಡಿಸ್ಬಿಡ್ತಾರೆ ಗುರು. BCCIಗೆ ಹಾಕಂಗೆ ಕೊಟ್ಬಿಟ್ಟು ಅಂದರೆ 1 ವರ್ಷ 2 ವರ್ಷ ಬ್ಯಾನ್ ಆಗೋ ಥರ ಮಾಡ್ಬಿಡ್ತಾರೆ. ಯಾಕಂತಂದರೆ ಇವ್ರ ಟೀಮಲ್ಲಿ ಇತ್ಕೊಂಡು ಇವ್ರ ಟೀಮ್ ಬಗ್ಗೆನೇ ಮಾತಾಡ್ತಿದ್ರೆ, ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರೆ, ಹಂಗೆ ಕೊಟ್ಬಿಟ್ಟಿದ್ರೆ, ಹಿಂಗೆ ಕೊಟ್ಬಿಟ್ಟಿದ್ರೆ ಅಂತೆಲ್ಲ ಅಂತ ಸುಮಾರು ಜನ ತಲೆಗೆ ಹುಳ ಬಿಟ್ಕೊಂಡಿದ್ದೀರ. ಹೌದು, ಯಾಕೆಂದರೆ ಒಂದು ಟೀಮಲ್ಲಿ ಇತ್ಕೊಂಡು ಯಾರು ಈ ಥರ ಪ್ಲೇಯರ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟೀಮಲ್ಲಿ ಇತ್ಕೊಂಡಿರೋಂಥ ಪ್ಲೇಯರ್ಗಳು ಯಾರು ಮಾತಾಡೋದಿಲ್ಲ. ಇನ್ಫ್ಯಾಕ್ಟ್ ಬೇರೆ ಟೀಮಲ್ಲಿರೋಂಥ ಪ್ಲೇಯರೇ ಬೇರೆ ಟೀಮ್ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ಇವರು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಮಾತಾಡೋದಿದೆಯಲ್ಲ, ಬಾಯಿಗೆ ಬಂದಿದ್ದು ಮಾತಾಡೋದಿದೆಯಲ್ಲ, ಅದು CSK ಅವ್ರಿಗೆ ಖಂಡಿತ ಅರ್ಥ ಆಗಿದೆ. ಅದಕ್ಕೋಸ್ಕರ ಅವರು ಪೋಸ್ಟ್ ಹಾಕಿದ್ರು. ಡೆವಾಲ್ಡ್ ಬ್ರೇವಿಸ್ ನಾವು 2.2 CRಗೆ ತಗೊಂಡಿರೋದು, ನಾವು ಜಾಸ್ತಿ ಎಲ್ಲ ಅಮೌಂಟ್ ಕೊಟ್ಟಿಲ್ಲ, ಇದು ವಿತಿನ್ ದ IPL ರೂಲ್ಸಲ್ಲೇ ಇದೆ, ಯಾರ್ಯಾರು ಮಾತ್ಕೋ ಕಿವಿ ಕೊಡೋಕೆ ಹೋಗ್ಬೇಡಿ ಜನರೇ ಅಂತ ಪೋಸ್ಟ್ ಹಾಕಂತ ಇದ್ದಂಗೆ ಅಶ್ವಿನ್ ಅವ್ರು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ನಾನು ಏನು ಹೇಳೋದಕ್ಕೆ ಹೊರಟಿದ್ದೆ ಅಂದರೆ ಡೆವಾಲ್ಡ್ ಬ್ರೇವಿಸ್ನ ಬ್ಯಾಟಿಂಗ್ ಬಗ್ಗೆ ಮಾತ್ರ ಹೇಳೋದಕ್ಕೆ ಹೊರಟಿದ್ದೆ. ಮನಿ ನನಗೆ ಇಂಪಾರ್ಟೆಂಟ್ ಆಗಿರಲಿಲ್ಲ. ಬಟ್ ಏನೋ ಬಾಯಿ ತಪ್ಪಿ ಹಂಗೆ ಬಂದ್ಬಿಡ್ತು, ಸ್ವಲ್ಪ ಮ್ಯಾಟ್ರ್ ಅದು ಇದೆಲ್ಲ ಬಂದ್ಬಿಡ್ತು. ಬಟ್ ನನಗೆ ಅವರ ಬ್ಯಾಟಿಂಗ್ ಬಗ್ಗೆ ಅಷ್ಟೇ ಮಾತಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದು, ಸ್ವಲ್ಪ ವಿಡಿಯೋನ ಕೂತ್ಕೊಂಡು ಸೂಕ್ಷ್ಮವಾಗಿ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದೆ ಅಷ್ಟೇ. ಏನೋ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ 90 ಹಾಕ್ಕೊಂಡು ನಮ್ಮ ಡಿ ಬಾಸ್ ಫ್ಯಾನರ್ ಹೇಳೋರಲ್ಲ, 90 ಜಾಸ್ತಿ ಆದಾಗ 1-2 ಏಟ್ ಬಿಟ್ಟವ್ರೆ ಅಂತ, ಆ ಥರ ಏನೋ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಆಗಿದೆ ಅಷ್ಟೇ. ಬಟ್ ನನಗೆ ಅವ್ರ ಬ್ಯಾಟಿಂಗ್ ಬಗ್ಗೆ ನಾನು ಜಾಸ್ತಿ ಮಾತಾಡಬೇಕಾಗಿತ್ತು ಅಷ್ಟೇ, ಬೇರೆ ಏನೂ ಇಲ್ಲ. ನನಗೆ CSKಗೆ ಬಿಟ್ರಯಲ್ ಮಾಡುವಂಥದ್ದು, CSKಗೆ ಹಂಗೆ ಮಾಡುವಂಥದ್ದು, ಹಿಂಗೆ ಮಾಡುವಂಥದ್ದು ಅದೆಲ್ಲ ಏನೂ ಮಾಡಿಲ್ಲ. ನನಗೆ ಆ ಥರ ಇಂಟೆನ್ಷನು ಕೂಡ ಇರಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ರು. ಸೊ ಇದನ್ನು ಎಲ್ಲ ನೋಡಿದಂಥವ್ರು CSK ಫಾರ್ಮ್ ಆಫ್ ಪ್ಲೇಯರ್ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ರೆ, ಇವ್ರು ಬಂದ್ಬಿಟ್ಟು ಚಿಕಿತ್ಸೆಕ ಶೋ ಅಲ್ಲಿ ಅನಿರುದ್ಧ ಶ್ರೀಕಾಂತ್ ಅಂತ ಫಾರ್ಮ್ ಆಫ್ ಬ್ಯಾಟರ್ CSKಗೆ ಫಸ್ಟ್ ಆಫ್ ಆಲು CSKಲಿ ಎತ್ಕೊಂಡು CSK ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಪಾಸಿಟಿವ್ ಆಗಿ ಮಾತಾಡೋದು ಓಕೆ, ನೆಗೆಟಿವ್ ಆಗಿ ಮಾತಾಡೋದಿದೆಯಲ್ಲ, ಇದು ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು. ಇದು ಬಿಟ್ರಯಲ್ ಆಗುತ್ತೆ. ಒಂಥರ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಹೌದು, ಒಂಥರ ಸೀರಿಯಸ್ ಬಿಟ್ರಯಲ್ ಅನ್ನಲ್ಲ, ಒಟ್ಟಲ್ಲಿ ಒಂಥರ ಬಿಟ್ರಯಲ್ ಏನಿದೆ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಸೊ ರೂಲ್ಸ್ ಏನೇನು ಹೇಳುತ್ತೆ, IPL ರೂಲ್ಸ್ ಏನು ಹೇಳುತ್ತೆ, ಒಂದು ಪ್ಲೇಯರು ಒಂದು ಟೀಮ್ ಬಗ್ಗೆ ಕೆಟ್ಟದಾಗೇನು ಮಾತಾಡಿಲ್ಲ. ಅವರು ಏನೋ ಇರೋದನ್ನ ಫ್ಯಾಕ್ಟ್ನ ಹೇಳೋ ಥರ ಹೇಳಿದ್ದಾರೆ ಅಷ್ಟೇ. ಹಿಂಗಾಗೋಗ್ಬಿಟ್ಟಿದೆ, ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಅನ್ನೋ ಥರ ಸಮ್ ಅಮೌಂಟ್ ಎಕ್ಸ್ಟ್ರಾ ಕೊಟ್ಟಿರೋ ಥರ ಇದೆ ಅನ್ನೋ ಥರ ಹೇಳಿದ್ದಾರೆ. ಸೊ ಇದು ಒಂಥರ ಸೀಕ್ರೆಟೇ ಆಯಿತು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಇಲ್ಲಿ CSK ಏನೋ ಸೀಕ್ರೆಟ್ ಮಾಡ್ತಾ ಇರೋ ಥರನೇ ಹೇಳ್ದಂಗೆ ಆಯ್ತು. ಇವರು ಟಾಪ್ ಸೀಕ್ರೆಟ್ CSK ಇಟ್ಕೊಂಡಿರೋ ಥರ ಇವ್ರು ಹೇಳಿರುವಂಥದ್ದು. IPL ಗವರ್ನಿಂಗ್ ಕೌನ್ಸಿಲ್ ಅಂದರೆ BCCI ಕಡೆಯಿಂದ ಯಾವುದೇ ರೂಲ್ಸ್ ಇಲ್ಲ. ಒಬ್ಬ ಪ್ಲೇಯರು ಒಂದು ಫ್ರಾಂಚೈಸ್ ಬಗ್ಗೆ, ಅವರ ಟೀಮ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಅನ್ನೋ ಥರ ಎಲ್ಲ ಏನಿಲ್ಲ. ಬಟ್ ಆದರೆ ಅದು ಬಿಟ್ರೇಯಲ್ ಥರ ಇರಬಾರ್ದು, ನೆಗೆಟಿವ್ ಆಗಿ ಮಾತಾಡುವಂಥದ್ದು ಒಂದು ಟೀಮ್ ಬಗ್ಗೆ, ಅದು ವಿತಿನ್ ದ ರೂಲ್ಸ್ ಇರಬೇಕಷ್ಟೇ. ಅಂದರೆ ವಿತಿನ್ ದ ರೂಲ್ಸ್ ಅಂತಂದರೆ ಒಂದು ರೇಂಜಿಗೆ ಓಕೆ ಅನ್ನೋ ಥರ ಇರಬೇಕು. ತೀರಾ ನೆಗೆಟಿವ್ ಆಗಿ ಮಾತಾಡುವಂಥದ್ದು ಇದು ಅವ್ರಿಗೆ ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪು. ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಅಶ್ವಿನ್ ಅವರು ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದಾರೆ. ಏನವ್ರೇನು ಬೇಕು ಅಂತ CSKನ ಎತ್ಕಟ್ಟಬೇಕು, CSK ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡಬೇಕು, ಏನೋ ಬಾಯಿ ತಪ್ಪು 1-2 ಮಾತು ಎಕ್ಸ್ಟ್ರಾ ಆಡ್ಬಿಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಡ್ತು, ಬಾಯಿ ತಪ್ಪು ಎಲ್ಲರೂ ಆಡ್ತಾರೆ, 1-2 ಮಾತು ಎಕ್ಸ್ಟ್ರಾ. ಅದೇ ಹೇಳಿದ್ನಲ್ಲ, 90 ಹೊಡೆದಿದ್ರೆ ಅಂತ ಹೇಳ್ತಿಲ್ಲ ಗುರು, ನಾನು ಸುಮ್ಮನೆ ಹೇಳ್ತಿರೋದು, ಕಾಮಿಡಿಗೆ ಫನ್ಗೆ ಹೇಳ್ತಿದ್ದೀನಿ ಅಷ್ಟೇ. 1-2 ಮಾತು ಎಕ್ಸ್ಟ್ರಾ ಮಾತಾಡಿರೋದ್ರಿಂದ ಈ ಥರ ಇವಾಗ ಅವಸ್ಥೆಗೆ ಸಿಗಾಕೊಂಡಿದ್ದಾರೆ. ಒಟ್ಟಲ್ಲಿ ಒಂದಂತೂ ಹೇಳಿದ್ದಾರೆ ಶ್ರೀಕಾಂತ್ ಅವರು, ಪಕ್ಕ ಅಶ್ವಿನ್ ಈಚೆಗಡೆ ಬರ್ತಾರೆ, CSK ಅಂತೂ ನೆಕ್ಸ್ಟ್ ವರ್ಷ ರಿಟೈನ್ ಮಾಡ್ತಾ ಇಲ್ಲ. ಏನೋ ಈ ವಿಷಯ ಆಗಿಲ್ಲ ಅಂದರೆ ರಿಟೈನ್ ಮಾಡಿರೋರೇನೋ, ಬಟ್ ಈ ಥರ ಎಲ್ಲ ಮಾಡ್ತಾರೆ ಅವರು ಅಂತಂದರೆ ಪಕ್ಕ ಅವ್ರನ್ನ ಈಚೆ ಅಂತೂ ಬಿಡ್ತಾರೆ. ಬಟ್ ಇದು ಬ್ಯಾನು ಗೀನು ಅದು ಇದು ಎಲ್ಲ ಅಂದರೆ ಪರ್ಸನಲ್ ಇನ್ಫಾರ್ಮೇಷನಲ್ಲಿ ಲೀಕ್ ಮಾಡೋದು ಒಂದು ಫ್ರಾಂಚೈಸ್ದು, ಅದು CSKಗೆ ಬಿಟ್ಟಿದ್ದು. CSK ಬೇಕಾದ್ರೆ ಹಾಕೊಂಡು ಕೊಡ್ಬೋದು, ಅಶ್ವಿನ್ ಅವ್ರನ್ನ ಬ್ಯಾನ್ ಮಾಡೋದಕ್ಕೆ ಬೇಕಂದರೆ ಹಾಕೊಂಡು ಕೊಡ್ಬೋದು. ಅದು CSKಗೆ ಬಿಟ್ಟು, CSK ಇನ್ ಕೇಸ್ ಏನಾದ್ರು ಹಾಕೊಂಡು ಕೊಟ್ಟಿಲ್ಲ ಅಂತಂದರೆ ಬ್ಯಾನು ಆಗೋಲ್ಲ, ಏನೂ ಆಗೋಲ್ಲ, ಅದು ವಿಚಾರಣೆ ಆಗುತ್ತೆ. ಇನ್ ಕೇಸ್ ಏನಾದ್ರು ಹಾಕೊಂಡು ಕೊಟ್ಟರು ಅಂತಂದರೆ ಇದು ಯಾವ ಎಕ್ಸ್ಟೆಂಟಲ್ಲಿ ಆಗೈತೆ, ಇದೇನು ನಿಜ ಹೇಳೋರ ಸುಳ್ಳು ಹೇಳೋರ ಅದೆಲ್ಲ ಅದು ಇದೆಲ್ಲ ಆಗುತ್ತೆ. ಅದಾದಮೇಲೆ ಬ್ಯಾನು ಗೀನು ಎಲ್ಲ. ಒಟ್ಟಲ್ಲಿ CSK ಹಾಕೊಂಡು ಕೊಡೋಕ್ಕೆಲ್ಲ ಏನು ಹೋಗೋದಿಲ್ಲ. ಸುಮ್ಮನೆ ಅಜ್ಜಿ ಹೋಗು, ಸುಮ್ಮನೆ ಟೀಮ್ ಬಿಟ್ಟು ಈಚೆಗೆ ಹೋಗುವರು ಅಂತ ಕಳಿಸ್ತಾರೆ ನನ್ನ ಪ್ರಕಾರ. ಸೊ ಬ್ಯಾನ್ ಗೀನ್ ಎಲ್ಲ ನನ್ನ ಪ್ರಕಾರ ಆಗೋದಿಲ್ಲ. ಯಾಕಂದರೆ ಇದು ಗೊತ್ತಿಲ್ಲದೆ ಆಗಿರೋಂಥ ತಪ್ಪು. ಗೊತ್ತಿದ್ದು ಏನಾದ್ರು ಬೇಕು ಅಂತ CSKನ ಎತ್ತಿ ಆಡೋದಿರುತ್ತಲ್ಲ ಅದೇ ಬೇರೆ, ಇದು ಏನೋ ಬಾಯಿ ತಪ್ಪು 1-2 ಮಾತು ಆಗಿರೋದೇ ಬೇರೆ. ಬ್ಯಾನ್ ಗೀನೆಲ್ಲ ಆಗೋದಿಲ್ಲ. ಒಟ್ಟಲ್ಲಿ ಟೀಮಲ್ಲಂತೂ ಇರೋದಿಲ್ಲ ಅಶ್ವಿನ್ ಅವರು ಈ ಥರ ಎಲ್ಲ ಮಾತಾಡಿರೋದಕ್ಕೆ. ಗೊತ್ತಿದ್ದೋ ಗೊತ್ತಿಲ್ಲ ನಾವು ಒಟ್ಟಲ್ಲಿ CSK ಬಗ್ಗೆ ಈ ಥರ ಮಾತಾಡಿದಿರಾ
ಅದು ಒಂಥರ ಬಿಟ್ರೆ ಅಲ್ಲೇ ಬ್ಯಾನ್ ಆಗಲ್ಲ, ಬಟ್ ಟೀಮಿಂದ ಈಚೆ ಬರ್ತದೆ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.